ಅಲ್ಲ ಲಕ್ಷ್ಮಕ್ಕ, ಈಗ ನೀವು ನಾ ಹೇಳದಾರ ಬೇಜಾರಾಗ್ತದೆ, ಯಾರಿಗಾರು ಬೇಜಾರಾಗದೆ. ಹಂಗಂತ ನೀವೀಗ ಪಥ್ಯ ರಸ ಮುಡ್ದೆ ನಿಮ್ಮ ಜೀವಕ್ಕೆ ಹೆಚ್ಚು ಕಮ್ಮಿ ಮಾಡ್ಕೊ ಕೂತ್ರೆ ಯಾರು ಬರಲ್ರಿ ಲಕ್ಷ್ಮಕ್ಕ. ಕೈ ಹಿಡಿದು ಗಂಡ ಆಗಲಿ, ಹೊಟ್ಟೆಲೊಟ್ಟಿನ ಮಕ್ಕಳಾಗಲಿ ಯಾರು ಬರಲ್ಲ. ಎಲ್ಲರಿಗೂ ಅವ್ರವ್ರದ್ದೇ ಹೆಚ್ಚಾಗಿರ್ತದೆ. ನಿಮ್ಮ ಜೀವಕ್ಕೆ ನೀವು ಗಟ್ಟಿ ಮಾಡ್ಕೋಬೇಕು. ಹಿಂಗೆಲ್ಲ ಮನ್ಸಿಗೆ ತಗೋತಾ ಕೂತ್ರೆ ಹೂನೆ, ನನಗೂ ಗೊತ್ತು. ಆದರೂ ಮನಸ್ಸು ಕೇಳಲ್ಲಲ್ಲ, ಹೊಟ್ಟಿಗೂ ಸೇರಲ್ಲ. ಎಂತ ಮಾಡೋದು ಹೇಳು ಲಕ್ಷ್ಮಕ್ಕ. ಅವ್ರವ್ರ ಹಣೆಯಲ್ಲಿ ಹತ್ತದಂಗೆ ಆಗ್ತದೆ. ನಾವೇನು ಮಕ್ಳು ಕೆಟ್ಟದಾಗ್ಲಿ ಅಂತ ನೋಡ್ತೀವ? ಯಾರೇ ಆಗಲಿ ಅಪ್ಪ ಅಮ್ಮ ಮಕ್ಳು ಅನ್ನೋದು ಹೆಚ್ಚಲ್ಲನ್ರಿ. ಏನೋ ಗಾನಾಗಿರಲಿ ಅನ್ನೋದು ನಾವು ಜ್ಞಾನ ಮಾಡ್ತೀವಿ. ಆ ಚರಣ ಎಂತಕ್ಕೆ ಹಂಗೆ ಹೇಳೋಣ ಏನೋ ನೋಡಿ. ಅವಕ್ಕೂ ಅರ್ಥ ಆಗ್ತದೆ. ಅರ್ಥ ಆಗೋ ಕಾಲಕ್ಕೆ ಬಿಡಿ. ಏನು ಅರ್ಥ ಆಗ್ತದೆ ಏನೋ ಕಣೆ. ಕೊಟ್ಕೊಂಡು ಗಂಡಿಗೆ ನಂಬಿಕೆ ಇಲ್ದಿದ್ಮೇಲೆ ಆ ಥರ ಹಿಡ್ಕೊ ಜಪ್ಪುದ್ರಲ್ಲ. ನಾ ಏನು ಮಾಡಕ್ಕೆ ಹೋಗೀನಿ? ನಾನೇನು ಬೆಳಿಗ್ಗೆ ಫೋನ್ ಮಾಡಿ ಡೈವರ್ಸ್ ಕೊಡು ಅಂದಿನನ್ರಿ. ಗಂಡಸ್ರೆ ಹಂಗಲ್ಲನ್ರಿ ಲಕ್ಷ್ಮಕ್ಕ. ನಿಮ್ಮ ಮನೇಲಿ ಮಾತ್ರನಾ? ನಮ್ಮ ಮನೇಲಿ ಹಂಗೆ ಅಲ್ಲ. ಕತೆ ಎಲ್ಲ ಬಿಡಿ, ಅವಕ್ಕೆಲ್ಲ ತಲೆ ಕೆಡ್ಸ್ಕೊತ ಕೂರಕ್ಕೆ ಹೋಗ್ಬೇಡಿ. ಅಲ್ಲ, ಬೆಳ್ಳಿ ಎಂತ ಅಂತೆ ನಿಮ್ಮ ಹತ್ರ ಅಂತದ ಹೇಳ್ತಾ. ಎಷ್ಟೇ ಆದರೂ ಹೆಣ್ಮಕ್ಳಿಗೆ ತಾಯಿ ಅನ್ನೋದೊಂದು ಹೆಚ್ಚಲ್ಲನ್ರಿ. ಹಂಗಾಗಿ ಏನಾರು ಹೇಳದ ಎಂತಕ್ಕೆ ಬೇಡೇ ಬೇಡ ಅಂತ ನಿಶ್ಚಯಿಸೋದಂತಲ್ಲ, ಎಂತಕ್ಕಂತ ಏನು ಹೇಳ್ತದೆ? ಅದು ಹೇಳೋದು ಒಂದೇ, ನಂಗೆ ಅವನ ಜೊತೆ ಇರೋಕ್ಕಾಗಲ್ಲ ಕಣೆ ಅಮ್ಮ. ಅವ್ನು ನನ್ನ ಜೀವನ ಶೈಲಿಗೆ ಅವ್ನು ಹೊಂದ್ಕೊಳಲ್ಲ, ಬೇಡ ಬೇರೆ ಬೇರೆ ಇರ್ತೀವಿ ಅನ್ನೋದು. ಇನ್ನು ಎಂತ ಮಾಡೋಕ್ಕಾಗ್ತದೆ? ಸರಿ ಮಾಡೋಷ್ಟೆಲ್ಲ ನಾವು ಪ್ರಯತ್ನ ಪಟ್ವಿ. ಇಲ್ಲ ಆಗದೇ ಇಲ್ಲ ಅಂತ ಅಂದರೆ ಎಂತ ಮಾಡೋಕ್ಕಾಗ್ತದೆ? ನಾವಾರು ಎಂತ ಮಾಡೋಕ್ಕಾಗ್ತದೆ ಹೇಳ? ಆತ ಎಂಥದಾರು ಮಾಡ್ಕೊಳ್ಳಿ ಅಂತ. ಸಾಲಿನಿ ಅಕ್ಕನ ಪಾಪ ಅದೇ ಅಂದರೆ ಎಷ್ಟು ಹೇಳಿದ್ರು ಆ ಹುಡುಗಿ ಕೇಳಲ್ಲ. ಅವ್ರಾರು ಪಾಪ ತಂದೆ ತಾಯಿ ಎಷ್ಟು ಏನು ಮಾಡ್ತಾರೆ ಅಂತ ಅದೇ ಮಾತಾಡಿದ್ವಿ. ನಾನು ಮತ್ತೆ ಬರ್ದೆ ಸುಮಾರು ದಿನ ಆಗಿತ್ತಾ, ಬಂದು ಹೋಗೋಣ ಅಂತ ಬಂದಿದ್ದು. ನೋನೆ ನನಗೂ ಯಾರು ಬೇಡ, ಎಂಥದ್ದು ಮಾತಾಡೋದು ಬೇಡ, ಕತೆ ಆಡೋದು ಬೇಡ ಅನಿಸ್ತು. ಅಕ್ಕ ಮತ್ತು ನಮ್ಮ ಮನೆ ಸರ್ಸು ಎಲ್ಲ ಫೋನ್ ಮಾಡಿದರು, ಯಾರ ಕೈಯಲ್ಲೂ ಮಾತಾಡಲ್ಲ. ಎಂತ ಮಾತಾಡೋದು? ಎಲ್ಲ ಅದೇ ಕೇಳ್ತಾರೆ. ಅದಕ್ಕೇನು ಬಂದದಂತೆ, ಯಾಕೆ ಹಿಂಗೆ ಆಡ್ತಾ ಇದೆ ಅಂತಾರೆ. ನಾನಾರು ಎಂಥ ಉತ್ತರ ಹೇಳಲ್ಲ. ಹಾಗಾಗಿ ಯಾರ್ದು ಫೋನೇ ಎತ್ತಕ್ಕೆ ಹೋಗಲ್ಲ, ಸೈಲೆಂತ ಬಿಟ್ಟೀನಿ. ನಮ್ಮ ಮನೇಲಿ ನೆಟ್ವರ್ಕ್ ಸಿಗೋದು ಆ ಚಂದನ. ಹಾಗಾಗಿ ಮೊಬೈಲ್ ತೆಗೆದು ಒಳಗಿಟ್ಟೀನಿ, ನೆಟ್ವರ್ಕೇ ಸಿಗಲ್ಲ. ಬೇಡೇ ಬೇಡ. ಬೆಳ್ಳಿ ಫೋನ್ ಮಾಡಿತ್ತಾ? ಹಾಂ ಮಾಡಿತ್ತು. ನನ್ನ ನಂಬರಿಗೆ ಮಾಡ್ತೇನೋ ಅದು ಸಿಗ್ಲ, ಇವ್ರ ನಂಬರಿಗೆ ಮಾಡಿತ್ತು. ಇವರೇನು ಸರಿ ಮಾತಾಡಲ್ಲ. ಎಂತ ಕೈ ಕೊಡ್ತೀನಿ ಅಂತ ಕೊಡೋದು. ನಾ ಅದೇ ಹೇಳಿದೆ ಅವರಿಗೆ, ನಂಗೊಂದು ಎಂತ ಕೊಡೋದು ಮರ್ರ ಅಂದೆ. ಅದೇ ಅದು ಆಫೀಸಿಗೆ ಹೊಲ್ಟೀನಮ್ಮ ಹಂಗೆ ಹಿಂಗೆ ಅಂತ ಕಣೆ ಸರಿ ಅಂತ ಅಂದಿಟ್ಟೆ. ನಾ ಎಂತ ಹೇಳಕ್ಕೆ ಹೋಗ್ಲ. ಅಲ್ಲ ಈಗೆಲ್ಲದ ಚರಣನ ಜೊತೆನೇ ಅದೆಯಾ ಇಲ್ಲ ಬೇರೆ ಮನೇಲಿ ಅದೆಯಾ? ಬೇರೆ ಅದ ಫ್ರೆಂಡ್ ಮನೇಲಿ ಅದೆಯಂತೆ ಕಣೆ. ಅಲ್ಲ ಎಂತ ಈಗ ಡೈವರ್ಸ್ ಕೊಡೋಕ್ಕೆ ಎಲ್ಲ ಅದೆಲ್ಲ ಎಂತ ಅಪ್ಲಿಕೇಶನ್ ಎಲ್ಲ ಹಾಕಿದಂತೆ. ಮೊನ್ನೆ ಹೋಗಿ ಲಾಯರ್ ಹತ್ರ ಎಲ್ಲ ಕೇಳ್ಕೊ ಬಂದಿತ್ತಂತೆ. ಮೊನ್ನೆ ಅಂದರೆ ಹೋದ್ವಾರ. ಈಗೇನಾದರೂ ಸುದ್ದಿ ಹೇಳಲ್ಲಪ್ಪ. ಡಿವೋರ್ಸ್ ಕೊಡೋ ಸುದ್ದಿ ಅಂತ ಹೇಳಲ್ಲ. ಇದು ನಮ್ಮ ವಿದ್ಯಾ ಫೋನ್ ಮಾಡಿತ್ತಂತೆ. ಫೋನ್ ಮಾಡಿದ್ರೆ ಹಿಂಗೆಲ್ಲ ಮಾತಾಡ್ತಿತ್ತಂತೆ. ಆಮೇಲೆ ಎಂಥದ್ದು ಈಗ ಯಾವಾಗ ಹಂಗಲ್ ಡೈವರ್ಸ್ ಯಾವಾಗ ಕೊಡ್ತೀಯ ಅಂತ ಕೇಳ್ತಂತೆ. ಇನ್ನೂ ಕೊಡ್ಲಾ ನೋಡ್ಬೇಕು, ಕೊಡ್ತೀನಿ ಅಂತಂತೆ ಇಡ್ತಾನೆ ಫೋನ್. ಅದೇ ಈ ವಿದ್ಯೆ ನಂಗೆ ಫೋನ್ ಮಾಡ್ಕೊ ಹೇಳೋದು, ಅತ್ತೆ ಸುಮ್ಮನೆ ಇದ್ಬಿಡಿ, ಯಾರು ಅದಕ್ಕೇನು ಹೇಳಕ್ಕೆ ಹೋಗ್ಬೇಡಿ, ಕೇಳಕ್ಕೆ ಹೋಗ್ಬೇಡಿ. ಅದಕ್ಕೂ ಏನು ಡೈವರ್ಸ್ ಕೊಡೋಕೆ ಇಷ್ಟ ಇಲ್ಲ, ಅದೇ ದಾರಿಗೆ ಬರ್ತದೆ ನೋಡಿ, ಸುಮ್ಮನೆ ಇದ್ಬಿಡಿ ಅಂತ. ಹೂನೇ ಪುಣ್ಯದ ಕಿತ್ತಿ ಅಂದೆ. ಹ್ಞೂ ರೀ ಲಕ್ಷ್ಮಕ್ಕ, ನಾನು ಬೆಳ್ಳಿನೇನು ಇವತ್ತು ನೆನ್ನೆಯಿಂದ ನೋಡ್ತಿರೋದನ್ರಿ. ಅಷ್ಟು ಘನ ಮಗು ಎಂತಕ್ಕೆ ಹಿಂಗಾಗಿದೆ ಅಂತ ನನಗೂ ಅರ್ಥ ಆಗಲ್ಲ. ಎಲ್ಲ ಸರಿ ಆಗ್ತದೆ. ವರುಣ ಹೇಳ್ದಂಗೆ ಒಂಚೂರು ಇಬ್ಬರು ದೂರ ಇದ್ದರೆ ಇಬ್ಬರಿಗೂ ಬೆಲೆ ಅರ್ಥ ಆಗ್ತದೆ. ಈ ಚರಣ ಭಾರಿ ಒಳ್ಳೆನಂತ ನಾ ಏನು ಹೇಳಕ್ಕೆ ಹೋಗಲ್ಲ. ಅವನವೆಲ್ಲ ಸ್ವಲ್ಪ ತಪ್ಪಿರ್ತವೆ, ಇಬ್ಬರಿಗೂ ಅರ್ಥ ಆಗ್ತದೆ. ದೂರ ಇರಲಿ, ಘನಾಗ ಆಗ್ತದೆ. ಇಬ್ಬರಿಗೂ ಒಬ್ರು ಬೆಲೆ ಒಬ್ರು ಅರ್ಥ ಆದಮೇಲೆ ಸರಿ ಆಗ್ತದೆ. ಆಮೇಲೆ ಏನ ಕಣೆ ಎಂತ ಹೇಳೋದು ಹೇಳ? ಎಂತ ಹೇಳೋದು ಬೇಡ, ಬಾರಿಸೋದು ಬೇಡ. ನಿಮ್ಮ ಅಕ್ಕ ನೋಡೋಕ್ಕಾತಿಲ್ಲ ನನಗೆ. ಒಳಗೆ ಎದ್ದು ಬನ್ನಿ, ಎಂತ ತಿಂಡಿ ಮಾಡಿರಾನಿ ಕೊಡ್ತೀನಿ. ಇಲ್ದಿದ್ರೆ ನಾನು ಮನೇಲಿ ಕಡುಬು ಚಟ್ನಿ ಮಾಡೀನಿ, ತಗೊಬಂದು ಕೊಡ್ತೀನಿ. ಬೇಡ, ಕಡುಬು ಮಾಡಿ ತಿಂತೀನಿ. ಬಾ ನೀನು ಬಾ, ಎರಡೆರಡು ಕಡುಬು ತಿನ್ನೋಣ ಇಬ್ಬರು. ನಾನು ಕಡುಬೆ ಮಾಡಿ ತಿನ್ಕೊ ಬಂದೀನಿ. ಆಗಲಿ, ನಿಮ್ಮ ಜೊತೆ ಕೂತ್ಕೊಂಡು ತಿಂತೀನಿ ಬನ್ನಿ.